ಸ್ವಾಮಿ ಅಯ್ಯೋ ಬುದ್ಧಂ ಶರಣಂ ಗಚ್ಚಾಮಿ. ಮಹಾರಾಣಿಯ ಮೇಲೆ ತಥಾಗತನ ಕೃಪೆ ಇರಲಿ. ಬಂದೆಗೆ ನಾನು ಮಹಾರಾಣಿಯಂತೆ ಕಾಣುತ್ತಿದ್ದೇನೆ. ಓ ನಂದಿತ, ನಾನು ನಿನ್ನನ್ನು ಮಹಾರಾಣಿ ಎಂದುಕೊಂಡಿದ್ದೆ. ಯಾಕೆ ನಾನು ಮಹಾರಾಣಿ ಆಗಲಾರೆ? ಖಂಡಿತವಾಗಿ ಆಗಬಹುದು. ನಾನು ನಿನ್ನನ್ನ ಮಹಾರಾಣಿಗಿಂತ ಕಡಿಮೆ ಎಂದು ಭಾವಿಸೇ ಇಲ್ಲ ನೋಡು. ಬಿಕ್ಕುವಿನ ಮನಸ್ಸು ಚಂಚಲವಾಗುತ್ತಿದೆ. ಅಪರಾಧಿ ನಾನಲ್ಲ. ಹಾಗಿದ್ದರೆ ಅಪರಾಧಿ ಯಾರು? ಅಪರಾಧಿ ನನ್ನ ಕಣ್ಣ ಮುಂದೆ ಇದ್ದಾಳಲ್ಲ. ಕೊಳ್ಳನೇ ಕೊತ್ವಾಲನಿಗೆ ಹೊಡೆದೆ ಎಂಬಂತಿದೆ. ಬಿಕ್ಕುವಿನ ಮನಸ್ಸು ಚಂಚಲವಾದರೆ ಅದು ಅವನ ಅಪರಾಧವಲ್ಲದೆ ಇನ್ನಾರದ್ದು ಅಪರಾಧವಾದಿತ್ತೇನು? ಹಾಗಲ್ಲ, ಬಿಕ್ಕುವಿನ ಮನಸ್ಸನ್ನು ಯಾರು ಚಂಚಲಗೊಳಿಸುತ್ತಾರೋ ಅವರೇ ಅಪರಾಧಿ. ಮಹಾರಾಣಿ ಬರಲಿ, ಎಲ್ಲವನ್ನು ಹೇಳುತ್ತೇನೆ. ಏನೆಂದು ಹೇಳಿವಿ? ಅದೇ, ನಿಮ್ಮ ದಾಸಿಯ ಚಲನವಲನಗಳು ಸರಿಯಿಲ್ಲ, ಅವಳು ಬಿಕ್ಕುವಿನ ಮನಸ್ಸನ್ನು ಚಂಚಲಗೊಳಿಸಿದ್ದಾಳೆ ಎಂದು. ಆಗ ಮಹಾರಾಣಿ ಕೇಳುತ್ತಾಳೆ, ಯಾವ ಬಿಕ್ಕುವಿನ ಮನಸ್ಸು ಚಂಚಲಗೊಳಿಸಿದಳು ಎಂದು. ಆಗ ಹೇಳುವೆ, ನನ್ನ ಮನಸ್ಸನ್ನೇ ಎಂದು. ನಿನ್ನ ಮನಸ್ಸನ್ನೇ ಏಕೆ ಚಂಚಲಗೊಳಿಸಿದಳು? ಬೇರೆಯವರ ಮನಸ್ಸನ್ನೇ ಏಕೆ ಚಂಚಲಗೊಳಿಸಲಿಲ್ಲ ಎಂದು ಕೇಳುತ್ತಾಳೆ. ಆಗ ನಾನು ಹೇಳುವೆ, ಅದು ಅದು ಹೇಳು ಬಿಕ್ಕು ಸಾಗರಮತೆ. ಕೇವಲ ನಿನ್ನ ಮನಸ್ಸನ್ನೇ ಏಕೆ ಚಂಚಲಗೊಳಿಸಿದಳು? ಬೇರೆಯವರ ಮನಸ್ಸನ್ನು ಏಕೆ ಚಂಚಲಗೊಳಿಸಲಿಲ್ಲ? ನಂದಿತಾ, ಅದು ಏನಂದ್ರೆ ಅದು ಅದು ಅಯೋಧ್ಯೆ, ನಾನು ಎಲ್ಲವನ್ನು ಹೇಳಿಬಿಡ್ತೇನೆ. ಕೋಸಿಕಲಾ, ಅಯೋಧ್ಯೆ, ಏನನ್ನ ಹೇಳುತ್ತಿರುವೆ ನೀನು? ಯಾವುದು ಸತ್ಯವೋ ಅದನ್ನೇ ಹೇಳ್ತಿರೋದು. ನಂದಿತಾ, ಯಾರೋ ಬರುತ್ತಿದ್ದಾರೆ, ನೀನು ಹೊರಡು. ಬಂದೆಗೆ ನಮಸ್ಕಾರಗಳು. ಮಹಾರಾಣಿಯ ಮೇಲೆ ತಥಾಗತನ ಕೃಪೆ ಇರಲಿ. ನನಗೆ ನನ್ನ ದಾಸಿ ನಂದಿತಾಳಿಂದ ತಿಳಿದು ಬಂದಿದ್ದೇನೆಂದರೆ ತಾವು ನಮ್ಮನ್ನು ಭೇಟಿಯಾಗ ಬಯಸಿದ್ದೀರಂತೆ. ಭಿಕ್ಷೆಯ ಸಲುವಾಗಿ ನಾವು ಎಲ್ಲರನ್ನೂ ಭೇಟಿಯಾಗಲು ಬಯಸುತ್ತೇವೆ, ಹಾಗೆ ತಮ್ಮನ್ನು ಕೂಡ. ಓ, ಭಿಕ್ಷೆ ಬೇಡುವುದಕ್ಕಾಗಿ ನೀವು ನಮ್ಮನ್ನು ಭೇಟಿಯಾಗುತ್ತಿದ್ದೀರೋ? ಮಗಧದ ಮಹಾರಾಣಿ ಬೌದ್ಧ ಭಿಕ್ಷುವನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ ಎಂದು ಈ ನಿಮ್ಮ ದಾಸಿ ನಂದಿತಾಳಿಂದ ತಿಳಿಯಿತು. ನಾನು ಬೌದ್ಧ ಭಿಕ್ಷು, ನನ್ನ ಹೆಸರು ಸಾಗರಮತೆ. ಅಂತೆ ನೀವು ನಂದಿತಾಳನ್ನು ಬಲ್ಲಿರಾ? ಬಲ್ಲೆವು ಮಹಾರಾಣಿ. ಭಿಕ್ಷೆಯ ಸಲುವಾಗಿ ನಾವು ಊರು ಊರು ಕೇರಿಗಳನ್ನೆಲ್ಲ ಅಲಿಯುತ್ತೇವಲ್ಲ, ಹಾಗಾಗಿ ಈ ನಿಮ್ಮ ದಾಸಿ ನಂದಿತಾಳನ್ನು ನಾವು ಬಲ್ಲೆವು. ತಾವು ಅವಳನ್ನು ಎಷ್ಟು ಬಲ್ಲಿರಿ? ಉಳಿದವರಿಗೆ ಗೊತ್ತಿರುವಷ್ಟು. ಯಾವಾಗಿಂದ? ಅಂದರೆ ಯಾವಾಗಿಂದ? ಬಹಳ ದಿನಗಳಿಂದ. ತಾವು ಎಲ್ಲಿಯವರು? ಮಹಾರಾಣಿಗೆ ಗೊತ್ತೇ ಇದೆಯಲ್ಲ, ನಾನು ಪಾಟಲಿಪುತ್ರದ ಕುಕುಟಾರಾಮದಲ್ಲಿ ಇರುತ್ತೇನೆ, ಅಲ್ಲಿಂದಲೇ ಬಂದಿರುವೆ. ನಾನು ಕೇಳಿದ್ದು ಬಿಕ್ಕುವಾಗುವ ಮೊದಲು ಎಲ್ಲಿದ್ದೀರಿ ಎಂದು. ಮಹಾರಾಣಿ, ನಮಗೆ ಪುನರ್ಜನ್ಮವಾಗಿದೆ, ನಾವು ಹಿಂದಿನದೆಲ್ಲವನ್ನು ಮರೆತು ನನ್ನ ಬಿಟ್ಟಿದ್ದೇವೆ. ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ. ನಾನು ಕೇಳಿದ್ದು ನಿಮ್ಮ ತಂದೆ ತಾಯಿಯ ಜೊತೆಗೆ ಎಲ್ಲಿದ್ದೀರಿ ಎಂದು. ಸರಿಯಾದ ಉತ್ತರ ನೀಡಿ, ಇಲ್ಲವಾದರೆ ಕಾರಾಗೃಹಕ್ಕೆ ಹೋಗಬೇಕಾದೀತು. ಕಾರಾಗೃಹಕ್ಕೆ ಮಹಾರಾಣಿ, ನಾನೇನು ತಪ್ಪು ಮಾಡಿರುವೆ? ರಾಜಭವನದಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಒಳಗೆ ಬಂದದು ಮತ್ತು ಕಳುವು ಮಾಡಿದ ಅಪರಾಧಕ್ಕಾಗಿ. ಇದು ಮಿಥ್ಯಾ ಅಪವಾದ ಮಹಾರಾಣಿ. ಮಗಧದ ಮಹಾರಾಣಿ ಸುಳ್ಳು ಹೇಳುತ್ತಾಳೆ ಎಂದು ಹೇಳುವ ಧೈರ್ಯ ಯಾರಿಗಿದೆ? ಒಬ್ಬ ನಿರಪರಾಧ ಬಿಕ್ಕುವಿನ ಮೇಲೆ ಈ ರೀತಿ ಅಪರಾಧ ಮಾಡುವುದು ತಪ್ಪು ಮಹಾರಾಣಿ. ಹಾಗಾದರೆ ನಿಜ ಹೇಳು, ತಾವು ಎಲ್ಲಿಯವರು? ನಾನು ಮಧುರೆ ಹತ್ತಿರದಲ್ಲಿರುವ ಕೋಶಕಲಾ ಗ್ರಾಮದವನು. ಹಾಗಾದರೆ ನಂದಿತಾ ಅವಳು ಕೋಸೀಕಲಾದವಳೆ? ಹೌದು ಮಹಾರಾಣಿ. ನಿಮ್ಮಿಬ್ಬರ ನಡುವೆ ಪ್ರೇಮ ಸಂಬಂಧವಿತ್ತಲ್ಲವೇ? ವಿವಾಹ ಬೇಕಾಗಲಿಲ್ಲ. ವಿವಾಹ ಹೇಗಾಗುತ್ತದೆ ಮಹಾರಾಣಿ? ನಾನು ಶೂದ್ರ ನಿಷಾದಕನು, ಅವಳು ವಿದ್ವಾನ್ ವೇದ ಬ್ರಾಹ್ಮಣ ಕನ್ಯೆ. ನೀವಿಬ್ಬರು ಅದೆಂತಹ ಪ್ರೇಮಿಗಳು? ಏಕೆ ಓಡಿ ಹೋಗಲಿಲ್ಲ? ಓಡಿ ಹೋಗಿದ್ದೆವು ಮಹಾರಾಣಿ, ಆದರೆ ಸಿಕ್ಕು ಬಿದ್ದೆವು. ಹೇಗೆ? ನಂದಿತಾಳ ಮನೆಯವರು ನನ್ನನ್ನು ಹುಡುಕುತ್ತಾ ಕಂಡು ಹಿಡಿದೇ ಬಿಟ್ಟರು. ಆಗ ನಾನು ಅವರಿಗೆ ಹೆದರಿಕೊಂಡು ಹೋಗಿ ತಲೆ ಬೋಳಿಸಿಕೊಂಡು ಸಂಘಕ್ಕೆ ಶರಣು ಹೋದೆ. ಈಗಲೂ ತಾವು ನಂದಿತಾಳನ್ನು ಭೇಟಿಯಾಗುತ್ತಿದ್ದೀರೋ? ಮಹಾರಾಣಿ, ಪೂರ್ವ ಜನ್ಮದ ಸಂಬಂಧವನ್ನು, ಪೂರ್ವ ಜನ್ಮದ ಸುದ್ದಿ. ಬಂದೆ
ನಾವು ನಿಮ್ಮ ಮೇಲೆ ವಿಶ್ವಾಸ ಬಿಡಬಹುದೇ? ಮಹಾರಾಣಿ, ನನ್ನ ಮೇಲೆ ನೀವು ಸಂಪೂರ್ಣವಾದ ವಿಶ್ವಾಸವನ್ನು ಇಡಬಹುದು. ನನ್ನ ಮೇಲೆ ಹಾಗೆ ನಂದಿತಾಳ ಮೇಲೆ. ಭಿಕ್ಕು ಸಾಗರಮತೆ, ಬಹಳ ವಿಚಾರಿಸಿ ಹೂ ಹೇಳು. ನೀನು ಬೆಂಕಿಯ ಜೊತೆ ವ್ಯವಹರಿಸುತ್ತಿರುವಿ ಎಂಬ ಅರಿವಿರಲಿ. ಬಹಳ ವಿಚಾರಿಸಿ ಹೂ ಎನ್ನುತ್ತಿದ್ದೇನೆ ಮಹಾರಾಣಿ. ನನ್ನ ಮೇಲೆ ನೀವು ಸಂಪೂರ್ಣವಾದ ನಂಬಿಕೆಯನ್ನು ಇಡಬಹುದು. ಹಾಗೆ ನಂದಿತಾಳ ಮೇಲೆ ನನಗೆ ಮಹಾರಾಜರ ಬಗೆಗಿನ ಎಲ್ಲ ಸಮಾಚಾರಗಳು ಬೇಕು. ಅವನು ಯಾವಾಗ ಯಾವ ಬೌದ್ಧ ವಿಹಾರಕ್ಕೆ ಹೋಗುತ್ತಾನೆ, ಬೌದ್ಧ ಸಂಘವೇನು ನಿರ್ಣಯ ತೆಗೆದುಕೊಂಡಿತು, ಸಂಘಕ್ಕೆ ಅವನು ಎಷ್ಟು ಧನರಾಶಿಯನ್ನು ದಾನವಾಗಿ ನೀಡಿದ, ಈ ಎಲ್ಲವೂ ನನಗೆ ಕೂಡಲೇ ಗೊತ್ತಾಗಬೇಕು. ಮಹಾರಾಜ ಹಾಗೂ ಸಂಘದ ಬಗೆಗಿನ ಎಲ್ಲ ವಿಷಯಗಳು ನನಗೆ ಕೂಡಲೇ ತಿಳಿಯಬೇಕು. ಮಹಾರಾಣಿಯವರು ಆಜ್ಞಾಪಿಸಿದಂತೆ ಎಲ್ಲವೂ ನಡೆಯುತ್ತದೆ. ನನಗಿನ್ನು ಹೊರಡಲು ಅನುಮತಿ ನೀಡಿದರೆ. ಭಿಕ್ಕು ಸಾಗರಮತೆ, ಹೊರಡುವ ಮೊದಲು ಇದನ್ನು ಸರಿಯಾಗಿ ನೆನಪಿಟ್ಟು, ನಿನ್ನ ಪ್ರಾಣ ಪಕ್ಷಿಯು ನನ್ನ ಪಂಜರದಲ್ಲಿದೆ. ಪ್ರಸಂಗ ಬಂದರೆ ಅದರ ಕುತ್ತಿಗೆಯನ್ನು ಕತ್ತರಿಸಬಲ್ಲೆ. ಸಾಮ್ರಾಜ್ಞೆ, ಮಹಾರಾಣಿಯವರು ಆಜ್ಞಾಪಿಸಿದಂತೆ ಎಲ್ಲವೂ ನಡೆಯುತ್ತದೆ. ಮಹಾರಾಣಿಯ ಮೇಲೆ ತಥಾಗತದ ಕೃಪೆ ಇರಲಿ. ಹಂತೆಗೆ ವಂದನೆಗಳು. ನಾನು ನಿನ್ನ ಕೋಣೆಯ ಮುಂದೆ ಹಾದು ಹೋಗುವಾಗಲೆಲ್ಲ ನಿನ್ನ ಕೋಣೆಯಿಂದ ಮಧುರವಾದ ವೀಣೆನಾದ ಕೇಳಿ ಬರುತ್ತಿತ್ತು. ಆದರೆ ಇಂದು ಏಕೋ ಕೇಳಿಯೇ ಬರಲಿಲ್ಲ. ಚಿಂತೆಯಾಗಿ ಒಳಗೆ ಬಂದೆ. ವೀಣೆಯ ತಂತಿ ಹರಿದಿದೆ, ಅದಕ್ಕೆ. ಬಹಳ ಸುಂದರವಾಗಿ ನುಡಿಸಿರಿ. ಎಷ್ಟು ವರ್ಷದಿಂದ ಕಲಿಯುತ್ತಿದ್ದಿ? ನೆನಪಿಲ್ಲ, ಬಹಳ ವರ್ಷಗಳಿಂದ. ಯಾರಿಂದ ಕಲಿತೆ ಈ ವೀಣಾವಾದನವನ್ನು? ತಂದೆ ಮಹಾರಾಜರ ರಾಜ ದರ್ಬಾರದಲ್ಲಿ ಒಬ್ಬ ಕಲಾವಿದನದ ಕಲಿತೆ. ಹಿಂದಿನ ಜನ್ಮದಲ್ಲಿ ನೀನು ವೀಣಾವಾದಕನಾಗಿದ್ದಿರಬಹುದು. ಮತ್ತೆ ಈ ನಿನ್ನ ಕಣ್ಣುಗಳು ಹಿಂದಿನ ಜನ್ಮದ ಕೊಡುಗೆಯೇ ಆಗಿದೆಯೇ? ಜನ ಎಲ್ಲ ಹಾಗೆ ಹೇಳುತ್ತಾರೆ. ಪೂರ್ವ ಜನ್ಮ ದೇಣಿಗೆ ಇರಬಹುದು. ಬಹಳ ಸುಂದರವಾಗಿದೆ. ಕಪ್ಪು ಭ್ರೂಣಗಳಂತಿದೆ. ನೀನು ಈ ದೊಡ್ಡ ದೊಡ್ಡ ಕಣ್ಣುಗಳನ್ನು ನೋಡಿ ನಿನ್ನ ತಂದೆ ಅಶೋಕ ನಿನಗೆ ಕುಣಾಲ ಎಂದು ಹೆಸರಿಟ್ಟವಂತೆ. ಹೌದು, ತಾವು ಕುಣಾಲನೆಂದೇ ಕರೆಯಿರಿ. ಇಲ್ಲ, ನಾನು ನಿನಗೆ ಚಾರುನಯನ ಎಂದೇ ಕರೆಯುತ್ತೇನೆ. ನಿನ್ನಂತ ಕಣ್ಣುಳ್ಳ ಮತ್ತೊಬ್ಬ ಪುರುಷನನ್ನೇ ನಾನು ನೋಡಿಲ್ಲ. ಒಮ್ಮೆ ವೀಣೆಯನ್ನು ಈ ವೀಣಾವಾದನವನ್ನು ಕೇಳುತ್ತಿದ್ದರೆ ನಾವು ಈ ಲೋಕದಲ್ಲಿ ಇಲ್ಲವೇ ಸಂಗೀತದ ಅಲೆಯಲ್ಲಿ ತೇಲುತ್ತಾ ತಾವು ನನ್ನ ತಾಯಿಯ ಸ್ಥಾನದಲ್ಲಿದ್ದೀರಿ. ಅದೇ ತಮಗೆ ಶೋಭೆ ತರುತ್ತದೆ. ಕ್ಷಮೆ ಇರಲಿ ತಾಯಿ. ಅಶೋಕರಾಮದಲ್ಲಿ ಕೇವಲ ಬೌದ್ಧರಷ್ಟೇ ಅಲ್ಲ, ಎಲ್ಲಾ ಧರ್ಮದವರು ವಾಸ ಮಾಡಬಹುದು ಎಂದು ಮಹಾರಾಜರು ಆದೇಶ ನೀಡಿದ್ದಾರೆ. ಅಂದರೆ ಜೈನರು, ಚಾರ್ವಾಕರು, ನಿರ್ಗತಿಕರು, ಹೀಗೆ ಈ ಎಲ್ಲ ಧರ್ಮದವರು ವಾಸ ಮಾಡಬಹುದಂತೆ. ಅಂದರೆ ಅವರ ಮಧ್ಯೆ ಒಂದಲ್ಲ ಒಂದು ದಿನ ಜಗಳವಾಗೇ ಆಗುತ್ತದೆ. ಆಗ ತಲೆಗಳು ಉರುಳುತ್ತವೆ. ಮಹಾರಾಜ, ಇನ್ನೊಂದು ಮುಖ್ಯ ಸಮಾಚಾರ. ಮಹಾರಾಜರ ಪ್ರೀತಿಯ ಸಣ್ಣ ತಮ್ಮ
ತಿಸ್ಸನನ್ನು ಕೂಡ ಧಮ್ಯ ಹಾಗೂ ಸಂಘದ ಅನುಯಾಯಿಯಾಗಲು ಮಹಾರಾಜರು ಆದೇಶ ನೀಡಿದ್ದಾರಂತೆ. ಯಾಕೆ? ಅದೇ ಮಹಾರಾಜರು ಅವಶ್ಯಕತೆ ಉಂಟಾದರೆ ಅಲ್ಲಿರುವ ಶ್ರಮಣನ ಮೇಲೆ ಅಧಿಕಾರ ಚಲಾಯಿಸಲು ರಭಸದಿಂದ ಕಲ್ಲು ಬಂಡೆಗಳನ್ನು ಸೀಳಿಕೊಂಡು ಬರುತ್ತಿರುವ ನದಿಯನ್ನು ಒಬ್ಬ ವ್ಯಕ್ತಿಯಿಂದ ತಡೆಯಲು ಸಾಧ್ಯವೇ? ಓ, ಹಾಗಾದರೆ ಮಹಾರಾಜರಿಗೆ ಸಂಪೂರ್ಣ ಬೌದ್ಧ ಧರ್ಮದ ಬಣ್ಣ ಬಳಿಯುವುದೇ ಸ್ಥವಿರನ ಮುಂದಿನ ಹಂಚಿಕೆಯಾಯಿತು. ಮುಂದೆ ಇನ್ನೊಂದು ವಿಚಾರ ಮಹಾರಾಣಿ, ದೇಶದ ಎಲ್ಲೆಡೆ ಬೌದ್ಧ ವಿಹಾರದಿಂದ 10,000 ಜನಪ್ರತಿನಿಧಿಗಳು ಆಗಮಿಸುತ್ತಿದ್ದಾರಂತೆ. ಅದರಲ್ಲಿ ಮುಖ್ಯವಾಗಿ ಕೇಳಿ ಬರುತ್ತಿರುವ ಹೆಸರೆಂದರೆ ಭಿಕ್ಕುನಿ ದೇವಿಯವರದ್ದು. ಹಾಗೋ, ಮಹಾರಾಜ ಅಶೋಕನ ಪ್ರಾಣವು ಯಾವ ಪಕ್ಷದಲ್ಲಿರುವುದೋ ಅದು ಸಾಂಚಿಯಲ್ಲಿಯೇ ಸುರಕ್ಷಿತವಾಗಿರಲಿ. ಅದೇ ರೀತಿ ನಿನ್ನ ಪ್ರಾಣವು ಯಾವ ಪಕ್ಷದಲ್ಲಿರುವುದೋ ಅದು ನನ್ನ ಸಂರಕ್ಷಣೆಯಲ್ಲಿ ಸುರಕ್ಷಿತವಾಗಿರುತ್ತದೆ. ಮಹಾರಾಣಿಯವರು ನಿಶ್ಚಿಂತೆಯಿಂದ ಇರಬೇಕು. ಭಿಕ್ಕುನಿ ದೇವಿಯವರು ಪಾಟಲಿಪುತ್ರಕ್ಕೆ ಬರದಂತೆ ತಡೆಯಲು ನಾನು ಏನು ಬೇಕಾದರೂ ಮಾಡುತ್ತೇನೆ. ಅಂತೆ ಭಿಕ್ಕು ಮಹಿಂದನು ಬರ್ತಿದ್ದಾನೆಯೇ? ಹೌದು ಮಹಾರಾಣಿ. ಮಹಾರಾಜರಿಗೆ ಅವನ ಬಗೆಗೆ ವಿಶೇಷವಾದ ಪ್ರೀತಿ ಇದೆ. ಅವನು ದೊಡ್ಡವನಾದ ಮೇಲೆ ಹೇಗೆ ಕಾಣಬಹುದು ಎಂಬ ಕಲ್ಪನೆಯನ್ನು ಮಾಡುತ್ತಿರಬಹುದು. ತಂದೆ ಮತ್ತು ಮಗನ ಪ್ರೀತಿ ಒಂದು ಹಂತದವರೆಗೆ ಮಾತ್ರ ಇರುವಂತೆ ನೋಡಿಕೊಳ್ಳಿ. ಮಹಾರಾಜನ ದೊಡ್ಡ ಮಗ ಈ ಸಿಂಹಾಸನದ ಹಕ್ಕುದಾರನಾಗಬಾರದು. ಅವನು ಭಿಕ್ಕುವಾಗಿದ್ದಾನೆ, ಭಿಕ್ಕುವಾಗಿಯೇ ಇರಲಿ. ಸಾಮ್ರಾಜ್ಞೆ, ಮಹಾರಾಣಿಯವರು ಆಜ್ಞಾಪಿಸಿದಂತೆ ನಡೆಯುತ್ತದೆ. ಮಹಾರಾಣಿಯ ಮೇಲೆ ತಥಾಗತನ ಕೃಪೆ ಇರಲಿ. ಹಂತೆಗೆ ವಂದನೆಗಳು. ಅದೇ ವಿಷಯವಾಗಿ ಒಂದು ಸಮಾಚಾರವನ್ನು ತಂದಿದ್ದೇನೆ. ಏನದು ಸಮಾಚಾರ? ಮಹಾರಾಜ, ಈ ಜಗಳವು ಬೌದ್ಧ ಮತ್ತು ಶ್ರಮಣರ ನಡುವೆ ನಡೆದಿದ್ದಲ್ಲ, ಬದಲಾಗಿ ಸನ್ಯಾಸಿಗಳು ಹಾಗೂ ನಿರ್ಗತಿಕರ ನಡುವೆ ನಡೆದಿದೆ. 2 ತಂಡದವರು ತಮ್ಮ ಊಟದ ತಟ್ಟೆಯನ್ನು ಬಡಿಯುತ್ತಾ ನ್ಯಾಯವನ್ನು ಕೇಳುತ್ತಿದ್ದಾರೆ. ಮತ್ತೆ ಸನ್ಯಾಸಿಗಳೆಲ್ಲರೂ ಉದ್ರೇಕಿತರಾಗಿದ್ದಾರೆ, ಬಹಳ ಸಿಟ್ಟಿನಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಹಿಂಸಾಚಾರ ಶುರುವಾಗಬಹುದು. ನಮ್ಮ ಬಳಿ ಪಿತಾಮಹ ಚಂದ್ರಗುಪ್ತರು ನೀಡಿದ ಪವಿತ್ರ ಖಡ್ಗವಿದೆ. ನಾವು ಬೌದ್ಧ ಧರ್ಮದ ಅನುಯಾಯಿಯಾದರೂ ಕೂಡ ಈ ಖಡ್ಗವನ್ನು ತ್ಯಾಗ ಮಾಡಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಇದೇ ಯೋಗ್ಯ. ಅಷ್ಟೇ ಅಲ್ಲ, ನಾವು ಕುಕ್ಕುಟರಾಮ ವಿಹಾರ ಹಾಗೂ ಅಶೋಕರಾಮ ವಿಹಾರದ ಶಾಸಕರಾಗಿದ್ದೇವೆ, ಬೌದ್ಧ ಸಂಘದ ಪ್ರಧಾನರಾಗಿದ್ದೇವೆ. ನೀವೇಕೆ ಸಂಘ ಪ್ರಧಾನನು ಆಗಿದ್ದೀರಿ? ನಿಮ್ಮ ಮಾತಿನ ಅರ್ಥ? ತಾವು ಸಂಘ ಪ್ರಧಾನ ಸ್ಥಾನವನ್ನು ವಹಿಸಿಕೊಳ್ಳಬಾರದಿತ್ತು. ಇದೇನು ಹೇಳುತ್ತಿರುವೆ ರಾಧಾಗುಪ್ತ? ರಾಜನು ಸಾಂಪ್ರದಾಯಿಕ ವಿವಾದಗಳಿಂದ ದೂರವಿರಬೇಕು. ಪ್ರಜೆಗಳ ಸರ್ವ ಧರ್ಮಗಳನ್ನು ಮನ್ನಿಸುವ ರಾಜನಾಗಬೇಕು. ಕೇವಲ ಒಂದೇ ಧರ್ಮದ ಜೊತೆ ಸಂಬಂಧವನ್ನು ಹೊಂದಿರಬಾರದು. ರಾಧಾಗುಪ್ತ, ನೀನು ಯಾವ ಅಧಿಕಾರದಿಂದ ನಮಗೆ ಈ ನೀತಿ ಪಾಠವನ್ನು ಹೇಳಿಕೊಡುತ್ತಿರುವಿ? ಯಾವ ಅಧಿಕಾರದಿಂದ ನನ್ನ ಅಜ್ಜ ಆಚಾರ್ಯ ಚಾಣಕ್ಯನು ತಮ್ಮ ಅಜ್ಜನಾದ ಮಹಾರಾಜ ಚಂದ್ರಗುಪ್ತಿಗೆ ನೀತಿ ಪಾಠವನ್ನು ಹೇಳುತ್ತಿದ್ದರೋ ಅದೇ ಅಧಿಕಾರದಿಂದ ಹೇಳುತ್ತಿದ್ದೇನೆ. ವೈದ್ಯರನ್ನು ಕರೆಯಿಸಿ. ರಾಜ್ಯ ವೈದ್ಯರನ್ನು ಕರೆಯಿಸಲು ನಮ್ಮ ಸೈನಿಕರು ಯಾರು? ವೈದ್ಯರನ್ನು ಬರ ಹೇಳಿ. ಶ್ರವಣರು ಯಾವ ಕ್ಷಣದಲ್ಲಾದರೂ ರಾಜಭವನದ ಮೇಲೆ ಮುತ್ತಿಗೆ ಹಾಕಬಹುದು. ಹೌದು ಪ್ರಭು. ಈಗ ಅನ್ಯಾಯಿ ರಾಜನು ನ್ಯಾಯ ಕೊಡುತ್ತಾನೆ. ಸೇನಾಪತಿಗೆ ಬರ ಹೇಳಿ.
ಕಡಿಮೆ 10,000 ಬೌದ್ಧ ಭಿಕ್ಕುಗಳು ಆಗಮಿಸುತ್ತಿದ್ದಾರೆ. ವಿದೇಶಗಳಿಂದಲೂ ಕೂಡ ಆಗಮಿಸುತ್ತಿದ್ದಾರೆ. ವ್ಯವಸ್ಥೆಯಲ್ಲಿ ಯಾವ ಲೋಪವೂ ಆಗದಿರಲಿ. ಧನದ ಬಗೆಗೆ ಯಾವ ಚಿಂತೆಯೂ ಮಾಡದಿರಿ. ಸಂಪೂರ್ಣ ಮಗಧ ರಾಜ್ಯ ಕೋಶವು ಅಭಿಧರ್ಮದ ಪ್ರಚಾರಕ್ಕಾಗಿಯೇ ಇದೆ. ಮಹಾರಾಜ, ಮಹಾಸಮ್ಮೇಳನ ನಂತರ ಅಭಿಧರ್ಮದ ಪ್ರಚಾರಕ್ಕಾಗಿ ದೇಶ ವಿದೇಶಗಳಿಗೆ ತೆರಳುವ ಭಿಕ್ಕುಗಳ ಹೆಸರನ್ನು ಭಿಕ್ಕು ಸಮಿತಿಯು ಈಗಾಗಲೇ ನಿಶ್ಚಿತಗೊಳಿಸಿದೆ. ಭಿಕ್ಕು ಮಹಿಂದನನ್ನು ಎಲ್ಲಿಗೆ ಕಳಿಸಲಾಗುತ್ತಿದೆ? ಯವನ ದೇಶ, ಅಂತ್ಯೋಕ್ಷಿನ ರಾಜ್ಯಕ್ಕೆ. ಯವನ ದೇಶಕ್ಕೆ ಯಾರಾದರೂ ಅನುಭವಿ ಭಿಕ್ಕುವನ್ನು ಕಳಿಸಬಹುದಾಗಿತ್ತಲ್ಲವೇ? ಮಹಾರಾಜ, ಸಮಿತಿಯ ನಿರ್ಣಯವನ್ನು ಪರಿವರ್ತಿಸುವ ಅಧಿಕಾರ ನನಗಂತೂ ಇಲ್ಲ. ಆ ಅಧಿಕಾರ ನಮಗಿದೆ. ನಾವು ಈ ಪಟ್ಟಿಯನ್ನು ಬದಲಾಯಿಸುತ್ತಿದ್ದೇವೆ. ಭಿಕ್ಕು ಮಹಿಂದನು ಅಭಿಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ತೆರಳಲಿ. ಉಳಿದ ಯಾವುದಾದರೂ ಭಿಕ್ಕುವನ್ನು ಯವನ ದೇಶಕ್ಕೆ ಕರೆಸಿಕೊಡಿ. ತಮ್ಮ ಆಜ್ಞೆಯ ಪಾಲನೆಯಾಗುವುದು. ಸಾಂಚಿ ವಿಹಾರದಿಂದ ಏನಾದರೂ ಸಮಾಚಾರ ಸಿಕ್ಕಿದೆ? ಭಿಕ್ಕುನಿ ದೇವಿ ಬರುತ್ತಿದ್ದಾರೆ ತಾನೆ? ಇಲ್ಲ ಮಹಾರಾಜ, ಅವರು ಬರಲಾಗುತ್ತಿಲ್ಲ. ಯಾಕೆ ಬರಲಾಗುತ್ತಿಲ್ಲ? ಅವಳು ಬರಬೇಕಾಗಿತ್ತು. ಹೌದು, ಅವರು ಬರಬೇಕಾಗಿತ್ತು. ಆದರೆ ಏಕಿಲ್ಲ ಎಂಬ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿಲ್ಲ ಮಹಾರಾಜ. ನಿಮಗೆ ಗೊತ್ತಿಲ್ಲವೆಂದರೇನು ಉಪಗುಪ್ತರೆ? ಅವಳು ಕ್ಷೇಮವಾಗಿದ್ದಾಳೆ ತಾನೆ? ಇಲ್ಲದಿದ್ದರೆ ಕೂಡಲೇ ವೈದ್ಯರನ್ನು ಕಳಿಸಿಕೊಡಿ. ಮಹಾರಾಜ, ತಾವು ಚಿಂತಿಸುವ ಅಗತ್ಯವಿಲ್ಲ. ತಮ್ಮ ಆಜ್ಞೆಯ ಪಾಲನೆಯಾಗುವುದು. ಭಿಕ್ಕು ಮಹಿಂದನು ಈಗ ಎಲ್ಲಿದ್ದಾನೆ? ನಾನು ಅವನನ್ನು ಈಗಲೇ ಕರೆಯಿಸುತ್ತೇನೆ. ಮಹಾರಾಜರಿಗೆ ಜಯವಾಗಲಿ. ಹೊರಗಿರುವ ಭಿಕ್ಕು ಮಹಿಂದ ಹಾಗೂ ಭಿಕ್ಕು ಸಾಗರಮತಿ ಇಬ್ಬರನ್ನು ಗೌರವದಿಂದ ಒಳಗೆ ಕರೆದು ತನ್ನಿ. ಅವನನ್ನೇಕೆ ಹೊರಗೆ ನಿಲ್ಲಿಸಿದಿರಿ? ನಾನಂದುಕೊಂಡು ತಮ್ಮೊಂದಿಗೆ ಮಹಾಸಮ್ಮೇಳನದ ಬಗ್ಗೆ ಪರಾಮರ್ಶಿಸಿ ನಂತರ ಭಿಕ್ಕು ಮಹಿಂದರನ್ನು ಭೇಟಿ ಮಾಡಿಸೋಣ ಎಂದು. ತಮ್ಮ ಮೇಲೆ ತಥಾಗತರ ಕೃಪೆ ಇರಲಿ ಮಹಾರಾಜ. ನಾನು ಭಿಕ್ಷೆಯ ಸಲುವಾಗಿ ತಮ್ಮ ಬಾಗಿಲಿಗೆ ಬಂದಿದ್ದೇನೆ. ಮಹಿಂದ, ಎಷ್ಟು ದೊಡ್ಡವನಾಗಿದ್ದೀರಾ, ಎಷ್ಟು ಸುಂದರವಾಗಿದ್ದೀರಾ. ಗುರುತೇ ಸಿಗುತ್ತಿಲ್ಲವಲ್ಲ? ಭಿಕ್ಷಾಂದೇಹಿ ರಾಜನ್. 15 ವರ್ಷಗಳ ನಂತರ ನಾವು ನಿನ್ನನ್ನು ನೋಡುತ್ತಿದ್ದೇವೆ. ನಮ್ಮ ಹೃದಯವನ್ನು ಆಲಂಗಿಸು. ಮಹಾರಾಜ, ಭಿಕ್ಕು ಮಹಿಂದನು ಈಗ ತಮ್ಮ ಪುತ್ರನಲ್ಲ. ಅವನು ಬೌದ್ಧ ಧರ್ಮದ ಅನುಯಾಯಿ. ಅವನಿಗೆ ಪುನರ್ಜನ್ಮವಾಗಿದೆ. ಅದಕ್ಕೆ ನಾವು ಅವನನ್ನು ಆಲಂಗಿಸಬಾರದು. ಯಾಕೆ? ಅದು ಉಚಿತವಾದದ್ದು ಅಲ್ಲ ಮಹಾರಾಜ. ಅವನು ನಮ್ಮ ಪುತ್ರನಿರುವನು. ಈಗ ಅವನು ಧರ್ಮದ ಪುತ್ರ. ಧರ್ಮವೇ ಈಗ ಭಿಕ್ಕು ಮಹಿಂದನ ತಂದೆ. ಮಹಾರಾಜ, ಭಿಕ್ಕು ಮಹಿಂದ ಭಿಕ್ಕುವಾದ ನಂತರ ಮೊದಲ ಬಾರಿಗೆ ಭಿಕ್ಷಾಟನೆಗೆ ಹೊರಟಿರುವನು. ಇದು ಭಿಕ್ಕು ಮಹಿಂದನ ಮೊದಲ ಭಿಕ್ಷಾಟನೆಯಾಗಿದೆ. ತಾವು ಅವನ ಜೋಳಿಗೆಯಲ್ಲಿ 5 ಮುಷ್ಟಿ ಅಕ್ಕಿಯನ್ನು ಹಾಕಿ. ಭಿಕ್ಷಾಂದೇಹಿ ರಾಜನ್. ಸಂತಂ ತಸ್ಸಮನಂ ಹೋತಿ ಸಂತಂ ವಾಚ ಚಕಮ್ಮಚ ಸಮ್ಮದೈ ವಿಮುತಸ್ಸ ಉಪಸಂತಸ್ಸತಾದಿನೋ ಭಿಕ್ಕುವಿಗೆ ಈಗ ಸಾಷ್ಟಾಂಗ ನಮಸ್ಕಾರ ಮಾಡಿ. ತಮ್ಮ ಮೇಲೆ ತಥಾಗತರ ಕೃಪೆ ಇರಲಿ ಮಹಾರಾಜ. ಯಸ್ಸಿಂದ್ರಿಯಾನಿ ಸಮತಂಗತಾನಿ ಹಸ್ಸಾಯಥಾ ಸಾರಥೀನಾ
ಸುದಂತ ಯಾರು ಆಜ್ಞೆ ನೀಡಿದವರು? ಮಹಾಮಂತ್ರಿ ರಾಧಾಗುಪ್ತರು. ಮಹಾಮಂತ್ರಿ, ಇದು ಸುಳ್ಳು. ನಮ್ಮಲ್ಲಿ ಆಜ್ಞಾ ಪತ್ರವಿದೆ, ಅದರಲ್ಲಿ ಅವರ ಮುದ್ರೆ ಚಿಹ್ನೆಯೂ ಇದೆ. ಮಹಾಮಂತ್ರಿ ಅದು ಹೇಗೆ ಆಜ್ಞೆ ನೀಡಲು ಸಾಧ್ಯ? ಈಗ ನಾನು ಮಗಧದ ಮಹಾರಾಣಿ ಹೇಳುತ್ತಿದ್ದೇನೆ, ಇಲ್ಲಿಂದ ಹೊರಟು ಹೋಗಿ. ಹೋಗುತ್ತೇವೆ, ಆದರೆ ನಾವು ಬಂದ ಕೆಲಸ ಮುಗಿಸಿಕೊಂಡು ಹೋಗುತ್ತೇವೆ. ಯಾವ ಕೆಲಸ? ನನಗೆ ಬಂದಿದ್ದ ಕೆಲಸ. ಮಹಾರಾಣಿ, ನಾನು ಯಾವುದೇ ಅಪರಾಧವನ್ನು ಮಾಡಿಲ್ಲ. ನನ್ನನ್ನು ಕಾಪಾಡಿ. ಮಹಾರಾಣಿ, ನನ್ನನ್ನು ಉಳಿಸಿ. ಬಿಟ್ಟು ಬಿಡಿ. ಇಲ್ಲವಾದರೆ ಶಿಕ್ಷೆ ಆದೀತು. ಈಗ ನಾನು ಮಗಧದ ಮಹಾರಾಣಿ ಹೇಳುತ್ತಿದ್ದೇನೆ, ಬಿಟ್ಟು ಬಿಡಿ. ಇಲ್ಲವಾದರೆ ಮಹಾರಾಜರಿಗೆ ಹೇಳಬೇಕಾಗುತ್ತದೆ. ಏನಾಯಿತು ದಿಶ್ಯರಕ್ಷಿತ, ಏನಾಯಿತು? ಮಹಾರಾಜ, ಇದೇನಾಗುತ್ತಿದೆ? ದಿಶ್ಯರಕ್ಷಿತ, ಏಕಿಷ್ಟು ಆವೇಶ? ಮಹಾಮಂತ್ರಿಯು ಅದು ಹೇಗೆ ಇಂಥ ದುಸ್ಸಾಹಸ ಮಾಡಲು ಸಾಧ್ಯ? ಮಹಾಮಂತ್ರಿ ದುಸ್ಸಾಹಸ ಮಾಡಿದನೆ? ಯಾವ ದುಸ್ಸಾಹಸ? ನನ್ನ ಆಜ್ಞೆ ಇಲ್ಲದೆ ನನ್ನ ಅಂತಃಪುರದ ಒಳಗೆ ಈ ಸೈನಿಕರನ್ನು ಕಳಿಸಿದ್ದಾರೆ. ಏನು, ನಿನ್ನ ಆಜ್ಞೆ ಇಲ್ಲದೆ ಅಂತಃಪುರಕ್ಕೆ ಸೈನಿಕರನ್ನು ಕಳಿಸಿದನೆ? ಯಾರಲ್ಲಿ? ಮಹಾರಾಜ, ಸೈನಿಕರು ನನ್ನ ದಾಸನಂತೆ ತಾಳನ್ನು ಬಂಧಿಸಿದ್ದಾರೆ. ನಾನು ಮಹಾಮಂತ್ರಿಯನ್ನು ಯಾಕೆಂದು ಕೇಳುತ್ತೇನೆ. ಈಗ ತಾವು ಅವಳ ಬಿಡುಗಡೆಗೆ ಆದೇಶ ನೀಡಿ. ಮಹಾಮಂತ್ರಿಯನ್ನು ವಿಚಾರಿಸದೆ ನಾವು ಅದು ಹೇಗೆ ಅವಳನ್ನು ಬಿಡುಗಡೆ ಮಾಡಲು ಬರುತ್ತದೆ ದಿಶ್ಯರಕ್ಷಿತ? ಓ, ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ದಾಸನಂತೆ ತಾಳನ್ನು ಬಿಡುಗಡೆಗೊಳಿಸಿ. ಆಯ್ತು, ವಿಚಾರಿಸೋಣ. ಓ, ಈಗ ವಿಚಾರಿಸುವುದು ಚಿಂತಿಸುವುದು ಬೇಡ. ನಾನು ತಮ್ಮ ಪ್ರಿಯೆ ದಿಶಾರಚಿತ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ, ದಯವಿಟ್ಟು ನನ್ನ ದಾಸನಂತೆ ತಾಳನ್ನು ಬಿಡುಗಡೆ ಮಾಡಿ. ಅವಳು ವಿನಾಕಾರಣ ಬಂದಿಯಾಗಿದ್ದಾಳೆ. ವಿನಾಕಾರಣ ಅವಳ ಬಂಧನವಾಗಿಲ್ಲ. ಓ, ಹಾಗಾದರೆ ಅವಳು ಏಕೆ ಬಂದಿಯಾಗಿದ್ದಾಳೆ ಎಂಬುದು ತಮಗೆ ಗೊತ್ತಿದೆಯೇ? ಮಹಾಮಂತ್ರಿ ಅವಳನ್ನೇಕೆ ಕಾರಾಗೃಹದಲ್ಲಿಟ್ಟಿದ್ದಾನೆ ಎಂಬುದು ತಮ್ಮ ಅರಿವಿದೆಯೇ? ಅಲ್ಪ ಸ್ವಲ್ಪ. ಕೆಲವು ದಿನಗಳ ಹಿಂದೆ ದಾಸಿ ನಂದಿತಾಳ ಜೀವಕ್ಕೆ ಕಂಟಕವಿದೆ, ಯಾರೋ ಅವಳನ್ನು ಕೊಲ್ಲಲು ಹೊಂಚು ಹಾಕುತ್ತಿದ್ದಾರೆ ಎಂದು ಮಹಾಮಂತ್ರಿ ಹೇಳುತ್ತಿದ್ದ. ಏನು? ನಂದಿತಾಳ ಜೀವಕ್ಕೆ ಕಂಟಕವಿದೆಯೇ? ಹಾಗಾದ್ರೆ ಮಹಾಮಂತ್ರಿ ಅವಳ ಸಂರಕ್ಷಣೆಗೆ ಸುರಕ್ಷಾ ವ್ಯವಸ್ಥೆ ಮಾಡಬಹುದಿತ್ತಲ್ಲ? ಈಗ ಅವಳ ಜೀವದ ರಕ್ಷಣೆಗಾಗಿಯೇ ಅವಳನ್ನು ಬಂಧಿಸಲಾಗಿತ್ತು. ತಾವೇನು ಹೇಳಬೇಕೆಂದಿದ್ದೀರಿ? ಅವಳ ಜೀವಕ್ಕೆ ಕಂಟಕವಿದೆಯೇ? ಯಾರಿಂದ? ನನ್ನಿಂದಲೇ? ಮಹಾಮಂತ್ರಿ ಹೇಳುತ್ತಿದ್ದೇನೆಂದರೆ, ನಂದಿತಾಳಲ್ಲಿ ಯಾರದೋ ಪ್ರಾಣವಿದೆಯಂತೆ, ಅವರ ಪ್ರಾಣವನ್ನು ತೆಗೆಯುವುದಕ್ಕಾಗಿ ನಂದಿತಾಳ ಕುತ್ತಿಗೆಯನ್ನು ಮುರಿಯುತ್ತಾರಂತೆ. ಓ, ಹಾಗಾದರೆ ತಮಗೆ ಎಲ್ಲವೂ ಗೊತ್ತಿದೆ ಅಂತಾಯ್ತು. ಅಂತಃಪುರಕ್ಕೆ ಸೈನಿಕರು ಬಂದಿದ್ದೇನೋ ನಿಜ, ಆದರೆ ಈ ವಿಷಯವಾಗಿ ಮಹಾಮಂತ್ರಿಗೆ ಏನೂ ಗೊತ್ತಿಲ್ಲ. ಹಾಗಾದರೆ ಸೈನಿಕರನ್ನು ಕಳಿಸಿದ್ದು ಯಾರು? ನಾವು. ಮತ್ತೆ ಸೈನಿಕರು ಸುಳ್ಳನೇಕೆ ಹೇಳಿದರು? ಮಹಾಮಂತ್ರಿ ಅಂದೇಕೆ ತಿಳಿಸಿದರು? ಒಂದು ವೇಳೆ ನನ್ನ ಆದೇಶದ ಮೇರೆಗೆ ದಾಸಿ ನಂದಿತಾಳನ್ನು ಬಂಧಿಸಲಾಗಿದೆ ಎಂದು ನಿನಗೆ ತಿಳಿದಿದ್ದೆ ಆದರೆ ನೀನು ಓಡಿ ಹೋಗುತ್ತಿದ್ದಿ, ಮಾಯವಾಗುತ್ತಿದ್ದಿ. ಎಲ್ಲಿಗೆ? ನಿನ್ನ ದೇಶಕ್ಕೆ. ಕಳಿಂಗದ ಯಾವುದೋ ಒಂದು ಗ್ರಾಮದಲ್ಲಿ ಅಡಗಿಕೊಳ್ಳುತ್ತಿದ್ದಿ. ಆಗ ನಾವು ನಿನ್ನನ್ನು ಹುಡುಕಲಾಗುತ್ತಿರಲಿಲ್ಲ. ನಾನೇನಾದರೂ ಸುಳ್ಳು ಹೇಳಿದನೆಯೇ ಕಳಿಂಗ ಕಣ್ಣೆ? ಇಲ್ಲ, ತಾವು ನಿಜವನ್ನೇ ಹೇಳುತ್ತಿದ್ದೀರಿ. ಮಗಧದ ನರೇಶ, ನೀನು ಚಕ್ರಪಾಣಿಯ ಮಗಳಲ್ಲ, ಸೊಸೆ. ಕಳಿಂಗ ಯುದ್ಧದಲ್ಲಿ ಅನೇಕ ಸಹಸ್ರ ಲಕ್ಷ ಲಕ್ಷ ಕಳಿಂಗವಾಸಿಗಳು ಕಾಲನ ವಶವಾದರು. ಅದರಲ್ಲಿ ನಿನ್ನ ತಂದೆ ತಾಯಿಗಳೂ ಇದ್ದರು. ಅದೇ ತಂದೆ ತಾಯಿಯ ಮಗಳು ಈ ದಿಶಾರಕ್ಷಿತ. ದಿಶಾರಕ್ಷಿತ ಅಲ್ಲ, ಮಗಧದ ಮಹಾರಾಣಿ ದಿಶಾರಕ್ಷಿತ. ಕಳಿಂಗದ
ಕನ್ಯೆಯಾದ ಇವಳು ಯಾವ ಷಡ್ಯಂತ್ರವನ್ನಿಟ್ಟುಕೊಂಡು ಮಗಧದ ಮಹಾರಾಣಿಯಾದಳು? ಮಗಧದ ಮಹಾರಾಣಿ ದಿಶರಕ್ಷಿತ. ನಿಮಗಂತೂ ಈ ಬಿಕ್ಕು ಸಾಗರ ಮತ್ತೆ ಗೊತ್ತೇ ಇರಬೇಕು. ಅವರು ತಮಗಾಗಿ ಒಂದು ಉಡುಗೊರೆಯೊಂದನ್ನು ತಂದಿದ್ದಾರೆ. ಬಿಕ್ಕು ಸಾಗರ ಮತ್ತೆ ಮಹಾರಾಣಿಯವರಿಗೆ ಯಾವ ಉಡುಗೊರೆ ತಂದಿದ್ದೀರಿ? ಈ ಕೂದಲಿನ ಗಂಟು ಮಹಾರಾಜ. ಕೂದಲಿನ ಗಂಟು ಅದು ತಮಗೆ ಎಲ್ಲಿ ದೊರಕಿತು? ಬೋಧಿ ವೃಕ್ಷದಲ್ಲಿ. ಆ ಬೋಧಿ ವೃಕ್ಷದ ಟೊಂಗಿಯ ಸಂಧಿಯಲ್ಲಿತ್ತು. ಮಹಾರಾಣಿಯು ಬಾಚಿದಾಗ ಸಿಕ್ಕಂತಹ ಕೂದಲಿನ ಗಂಟು ಬೋಧಿ ವೃಕ್ಷದ ಟೊಂಗೆಯಲ್ಲಿ ಸಿಕ್ಕಿದೆ. ಇದರ ವಿಶೇಷತೆ ಏನು ಬಿಕ್ಕು? ಇದು ವಿಷಲೇಪಿತವಾಗಿದೆ ಮಹಾರಾಜ. ಯಾರೋ ತಮ್ಮ ಕೂದಲಿಗೆ ವಿಷವನ್ನು ಲೇಪಿಸಿ ಬೋಧಿ ವೃಕ್ಷದ ಟೊಂಗೆಯಲ್ಲಿ ಇಟ್ಟಿದ್ದಾರೆ. ಇದರಿಂದ ನಮ್ಮ ಬೋಧಿ ವೃಕ್ಷ ಮುರುಟಿ ಹೋಗಿದೆ. ಇದನ್ನು ಮಾಡಿದವರು ಯಾರಾಗಿರಬಹುದು? ನಾನೇ. ಯಾಕೆ ಮಾಡಿದೆ? ಯಾಕೆಂದರೆ ನೀನು ನನ್ನ ತಂದೆ ತಾಯಿಯನ್ನು ಕೊಂದೆ. ಅದಕ್ಕೆ ಪ್ರತಿಯಾಗಿ ನೀನು 100 ಸಲ ಸಾಯಬೇಕೆನ್ನುವುದೇ ನನ್ನ ಇಚ್ಛೆ. ನೀನು ಎಂತಹ